ನಮಸ್ಕಾರ, ಸ್ಪೋರ್ಟ್ಸ್ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ. ಅಂದು ಪಾನಿಪುರಿ ಮಾರಾಟ ಮಾಡ್ತಿದ್ದ ಹುಡುಗ ಇಂದು ವಿಶ್ವ ಕ್ರಿಕೆಟ್ನಲ್ಲಿ ತನ್ನ ಛಾಪನ್ನು ಮೂಡಿಸಿ ಇಡೀ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡ್ತಾ ಇದ್ದಾನೆ. ಹಾಗಾದರೆ ತನ್ನ ಚಿಕ್ಕ ವಯಸ್ಸಿನಲ್ಲೇ ದಿಗ್ಗಜರ ದಾಖಲೆಗಳನ್ನು ಪುಡಿಗಟ್ಟಿರುವ ಆ ಯುವ ಆಟಗಾರ ಆದರೂ ಯಾರು? ಗಲ್ಲಿ ಕ್ರಿಕೆಟ್ನಿಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಆತ ಬಂದಿದ್ದಾದರೂ ಹೇಗೆ? ಇವೆಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ, ನೋಡ್ತಾ ಹೋಗಿ. ಭಾರತ ತಂಡದ ಯುವ ಆಟಗಾರ ಯಶಸ್ವಿ ಜೈಸ್ವಾಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಮೂರನೇ ಟೆಸ್ಟ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಅಜೇಯ ದ್ವಿಶತಕ 214 ರನ್ ಸಿಡಿಸಿದ ಜೈಸ್ವಾಲ್ ಒಂದೇ ಇನ್ನಿಂಗ್ಸ್ನಲ್ಲಿ 12 ಸಿಕ್ಸರ್ ಸಿಡಿಸಿದರು. ಈ ಮೂಲಕ ಸರಣಿಯಲ್ಲಿ 20 ಸಿಕ್ಸರ್ ಸಿಡಿಸಿ ಸರಣಿಯ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಮೊದಲ ಬ್ಯಾಟರ್ ಎಂದೆನಿಸಿಕೊಂಡಿದ್ದಾರೆ. ಪಾನಿಪುರಿ ಮಾರ್ತಾ ಇದ್ದ ಹುಡುಗ ಕ್ರಿಕೆಟರ್ ಆಗಿದ್ದಾದ್ರೂ ಹೇಗೆ? ಅಂದು ಮುಂಬೈನ ಬೀದಿಗಳಲ್ಲಿ ಪಾನಿಪುರಿ ಮಾರಿ ಕ್ರಿಕೆಟ್ ಆಡ್ತಾ ಇದ್ದ ಹುಡುಗ ಇಂದು ಭಾರತದ ಸ್ಟಾರ್ ಬ್ಯಾಟ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಮೂಲತಃ ಉತ್ತರ ಪ್ರದೇಶದವರಾದ ಇವರು ಬಡ ಕುಟುಂಬದಿಂದ ಬಂದವರು. ಇವರ ತಂದೆ ಪಾನಿಪುರಿ ಮಾರಾಟ ಮಾಡ್ತಾ ಮಗನನ್ನ ದೊಡ್ಡ ಕ್ರಿಕೆಟರ್ ಮಾಡಬೇಕು ಎಂದು ಕನಸನ್ನ ಕಂಡಿದ್ರಂತೆ. ಅದರಂತೆ ಯಶಸ್ವಿ ತನ್ನ ಕನಸನ್ನ ಬೆನ್ನತ್ತಿ ಮುಂಬೈ ಎಂಬ ಮಾಯಾನಗರಿಗೆ ಹೋಗ್ತಾರೆ. ತನ್ನ ಹಸಿವನ್ನ ಲೆಕ್ಕಿಸದೆ ಪಾರ್ಟ್ ಟೈಮ್ನಲ್ಲಿ ಪಾನಿಪುರಿ ಮಾರಾಟ ಮಾಡ್ತಾ ಕಠಿಣವಾಗಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾರೆ. ಇವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದಂತೆ ಅಂಡರ್-19 ಟೀಮ್ನಲ್ಲೂ ಸ್ಥಾನವನ್ನ ಗಿಟ್ಟಿಸಿಕೊಳ್ತಾರೆ. ಅಲ್ಲಿಂದ ಹಿಂದೆ ತಿರುಗಿ ನೋಡದ ಜೈಸ್ವಾಲ್ ಇವತ್ತಿನವರೆಗೂ ಹಲವಾರು ದಿಗ್ಗಜರ ದಾಖಲೆಗಳನ್ನ ಸರಿಗಟ್ಟಿದ್ದಾರೆ. ಯಶಸ್ವಿ ಶತಕ ಹಲವರ ವೃತ್ತಿ ಜೀವನ ಅಂತ್ಯ. ಇವರ ಅದ್ಭುತ ಫಾರ್ಮ್ನಿಂದಾಗಿ ಕೆಲ ಟೀಮ್ ಇಂಡಿಯಾ ಆಟಗಾರರ ಬಾಗಿಲು ಈಗಾಗಲೇ ಮುಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಗಾಯದಿಂದ ಬಳಲ್ತಾ ಇರುವ ಪೃಥ್ವಿ ಶಾ ಹಾಗೂ ಮಯಾಂಕ್ ಅಗರ್ವಾಲ್ ಅವರ ಸ್ಥಾನಕ್ಕೆ ಕುತ್ತು ಬಂದಿದ್ದು ಮತ್ತೆ ತಂಡಕ್ಕೆ ಮರಳುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. 24 ವರ್ಷದ ಪೃಥ್ವಿ ಶಾ ಭಾರತದ ಪರ 5 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 2020ರಿಂದ ಗಾಯದ ಸಮಸ್ಯೆಯಿಂದಾಗಿ ಕ್ರಿಕೆಟ್ನಿಂದ ದೂರ ಉಳಿದಿದ್ದರು. ಇತ್ತೀಚೆಗಷ್ಟೇ ವಾಪಸ್ ಆಗಿದ್ದು, ಆದರೆ ಹಳೆ ಫಾರ್ಮ್ಗೆ ಮರಳುವುದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಯಾಂಕ್ ಅಗರ್ವಾಲ್ ಅವರನ್ನ ನೋಡಿದ್ರೆ 33 ವರ್ಷದ ಅಗರ್ವಾಲ್ ಭಾರತದ ಟೆಸ್ಟ್ ತಂಡದ ಓಪನರ್ ಆಗಿದ್ರು ಕೂಡ 2022ರಿಂದ ಮಯಾಂಕ್ ತಂಡದಿಂದ ಹೊರಗುಳಿದಿದ್ದಾರೆ. ಒಟ್ಟು 21 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಮಯಾಂಕ್ ಅಗರ್ವಾಲ್ ಹೆಸರಿನಲ್ಲಿ 4 ಶತಕಗಳಿವೆ. ಆದರೆ ಇದೀಗ ಅವರ ಹಾದಿ ಕೂಡ ಸುಲಭವಲ್ಲ ಎಂದು ಹೇಳಲಾಗ್ತಾ ಇದೆ. ಸಾಧನೆಗೆ ಬಡತನ ಹಾಗೂ ಕಷ್ಟಗಳು ಅಡ್ಡಿಯಾಗಲಾರದು ಎನ್ನುವುದಕ್ಕೆ ಯಶಸ್ವಿ ಜೈಸ್ವಾಲ್ ತಕ್ಕ ನಿದರ್ಶನ. ಕೇವಲ ಯುವ ಕ್ರಿಕೆಟಿಗರಿಗೆ ಅಷ್ಟೇ ಅಲ್ಲದೆ ಇಂದಿನ ಯುವಕರಿಗೂ ಜೈಸ್ವಾಲ್ ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದೇನು. ಪತಿ ಪತ್ನಿ ಅವ್ರ ವೋ ಅಂತ ಸಾನಿಯಾ ಶೋಯಬ್ ಲೈಫ್ನಲ್ಲಿ ಬಂದ ಆ ಸುಂದರಿ ಆದರೂ ಯಾರು? ಮೂಗುತಿ ಸುಂದರಿ ಬಾಳಲ್ಲಿ ಬಿರುಗಾಳಿ ಎದ್ದಿದ್ದಾದರೂ ಯಾಕೆ? ಸಾನಿಯಾಗೆ ಕೈಕೊಟ್ಟನ ಪತಿ ಮಲಿಕ್. ಡಿವೋರ್ಸ್ ವಿಚಾರದ ಬಗ್ಗೆ ಸಾನಿಯಾ ಹೇಳಿದ್ದಾದರೂ ಏನು? ಇವೆಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯಬ್ ಮಲಿಕ್ 3ನೇ ಬಾರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜನವರಿ 20ರ ಬೆಳಗ್ಗೆ ಅವರು ತಮ್ಮ ಮದುವೆಯ ಫೋಟೋವನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಪಾಕಿಸ್ತಾನಿ ನಟಿ ಸನಾ ಜಾವೇದ್ ಅವರನ್ನ ವಿವಾಹವಾಗಿದ್ದಾರೆ. ಶೋಯಬ್ ಈ ಹಿಂದೆ ಭಾರತದ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಅವರನ್ನ ಮದುವೆಯಾಗಿದ್ದರು. ಆದರೆ ಕಳೆದ ಕೆಲವು ಸಮಯದಿಂದ ಇಬ್ಬರ ನಡುವೆ ಏನೂ ಸರಿಯಿಲ್ಲ ಎಂಬ ಸುದ್ದಿ ಹರಿದಾಡ್ತಾ ಇತ್ತು. ಇಬ್ಬರು ಬೇರ್ಪಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇತ್ತು. ಇವುಗಳ ನಡುವೆ ಶೋಯಬ್ ಮಲಿಕ್ ಅವರ ಮದುವೆ ಸುದ್ದಿ ಇದೀಗ ಬೆಳಕಿಗೆ ಬಂದಿದೆ. ಇನ್ಸ್ಟಾಗ್ರಾಮ್ ಪೋಸ್ಟ್ ವಿಚ್ಛೇದನದ ಸುಳಿವು. ಕೆಲ ದಿನಗಳ ಹಿಂದೆಯಷ್ಟೇ ಸಾನಿಯಾ ಮಿರ್ಜಾ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ಅದರಲ್ಲಿ ವಿಚ್ಛೇದನ ತುಂಬ ಕಷ್ಟ, ಮದುವೆ ಕೂಡ ಕಷ್ಟ ಎಂದು ಬರೆದುಕೊಂಡಿದ್ದರು. ಈ ಮೂಲಕ ಶೋಯಬ್ ಮಲಿಕ್ ಮತ್ತು ಸಾನಿಯಾ ಮಿರ್ಜಾ ವಿಚ್ಛೇದನ ಪಡೆದಿದ್ದಾರೆ ಎಂಬ ಸೂಚನೆ ಸಿಕ್ಕಿದ್ದವು. ಇದೀಗ ಅದು ಅಧಿಕೃತವಾಗಿದೆ. ಇದರ ಬೆನ್ನಲ್ಲೇ ಸಾನಿಯಾ ಕುಟುಂಬಸ್ಥರು ಸಾಮಾಜಿಕ ಜಾಲತಾಣದ ಮೂಲಕ ಸ್ಪಷ್ಟನೆ ನೀಡಿದ್ದು ಇಬ್ಬರು ಕೆಲ ತಿಂಗಳ ಹಿಂದೆಯೇ ವಿಚ್ಛೇದಿತರಾಗಿದ್ದಾರೆ. ಮಲಿಕ್ ಅವರ ಭವಿಷ್ಯಕ್ಕೆ ಸಾನಿಯಾ ಶುಭ ಹಾರೈಸಿದ್ದಾರೆ. ಅಲ್ಲದೆ
ಸಾನಿಯಾ ತಮ್ಮ ವೈಯಕ್ತಿಕ ಬದುಕನ್ನು ಯಾವತ್ತೂ ಸಾರ್ವಜನಿಕ ವಲಯದಿಂದ ದೂರವಿರಿಸಿದ್ದಾರೆ. ಸದ್ಯದ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಸಾನಿಯಾರ ಖಾಸಗಿತನವನ್ನು ಎಲ್ಲರೂ ಗೌರವಿಸಬೇಕು ಎಂದು ವಿನಂತಿಸಿದ್ದಾರೆ. ಹಾಗಾದರೆ ಯಾರು ಈ ಸನಾ ಜಾವೇದ್? ಪಾಕಿಸ್ತಾನದ ಜನಪ್ರಿಯ ನಟಿಯಾಗಿರುವ ಸನಾ ಜಾವೇದ್ ಈ ಹಿಂದೆ ಪಾಕಿಸ್ತಾನಿ ಗಾಯಕ ಉಮರ್ ಜಸ್ವಾಲ್ ರವರನ್ನು ವಿವಾಹ ಆಗಿದ್ರು. ಸದ್ಯ ಸನಾ ಮತ್ತು ಉಮರ್ ಡಿವೋರ್ಸ್ ಪಡೆದಿದ್ದು ತಮ್ಮ ಹಳೆಯ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಿಂದ ಡಿಲೀಟ್ ಮಾಡಿದ್ದಾರೆ. ಸನಾ ಅವರ ಮೊದಲ ಮದುವೆ 2020ರಲ್ಲಿ ನಡೆದಿದ್ದರೆ ಈಗ ಅವರ ಎರಡನೇ ಮದುವೆ 2024ರಲ್ಲಿ ಆಗಿದೆ. 2023ರಲ್ಲಿ ಶೋಯಬ್ ಮಲಿಕ್ ಮತ್ತು ಸನಾ ಜಾವೇದ್ ನಡುವಿನ ಡೇಟಿಂಗ್ ಊಹಾಪೋಹಗಳು ಪ್ರಾರಂಭವಾಗಿದ್ದವು. ಇದಕ್ಕೆ ಪುಷ್ಟೀಕರಿಸುವಂತೆ ಶೋಯಬ್ ತನ್ನ ಹುಟ್ಟುಹಬ್ಬದಂದು ಸನಾ ಜಾವೇದ್ ಜೊತೆಗಿನ ಫೋಟೋವನ್ನು ಪೋಸ್ಟ್ ಮಾಡಿದ್ದು ಹ್ಯಾಪಿ ಬರ್ತ್ಡೇ ಬಡ್ಡಿ ಎಂಬ ಶೀರ್ಷಿಕೆಯೊಂದಿಗೆ ಪೋಸ್ಟ್ ಮಾಡಿದ್ದರು. ಇದೀಗ ಈ ಜೋಡಿ ವಿವಾಹ ಆಗಿದ್ದು ಇವರ ಸಂಬಂಧಕ್ಕೆ ಅಧಿಕೃತ ಮುದ್ರೆ ದೊರೆತಂತಾಗಿದೆ. ಇದುವರೆಗೂ ವಿಚ್ಛೇದನದ ಬಗ್ಗೆ ಅಧಿಕೃತವಾಗಿ ಎಲ್ಲಿಯೂ ಮಾತನಾಡದ ಸಾನಿಯಾ ಮಿರ್ಜಾ ಇದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ರೋಹಿತ್ಗೆ ಕೈ ಕೊಡ್ತಾ ಮುಂಬೈ, ಪಾಂಡ್ಯಗೆ ಹಾರ್ದಿಕ ಸ್ವಾಗತ. ಹೊಸ ತಂಡ ಸೇರುವ ಸುಳಿವು ನೀಡಿದ್ರ ಹಿಟ್ಮ್ಯಾನ್. ಮುಂಬೈ ತಂಡದ ವಿರುದ್ಧ ರೋಹಿತ್ ಪತ್ನಿ ಕಿಡಿಕಾರಿದ್ದಾದರೂ ಯಾಕೆ? ಅಷ್ಟಕ್ಕೂ ಇದಕ್ಕೆಲ್ಲ ಮುಂಬೈ ತಂಡ ಏನು ಹೇಳ್ತು? ಇವೆಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಿಟ್ಮ್ಯಾನ್ ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. IPLನಲ್ಲಿ ರೋಹಿತ್ ಶರ್ಮಾ ಬ್ಯಾಟ್ ಹಿಡಿದು ಮೈದಾನಕ್ಕೆ ಬಂದರೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ. ಆದರೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಮಾತ್ರ IPL ನಾಯಕತ್ವ ಬದಲಾವಣೆ ಮಾಡುವ ಮೂಲಕ ಹೊಸ ವಿವಾದವನ್ನು ಹುಟ್ಟುಹಾಕಿತ್ತು. ಕಳೆದ ಸೀಸನ್ನಲ್ಲಿ ಗುಜರಾತ್ ನಾಯಕನಾಗಿ ಟ್ರೋಫಿ ಗೆದ್ದ ಹಾರ್ದಿಕ್ ಪಾಂಡ್ಯರನ್ನು ಹೊಸ ನಾಯಕನನ್ನಾಗಿ ಘೋಷಿಸಿತ್ತು. ಇದರ ಬೆನ್ನಲ್ಲೇ ಮುಂಬೈ ಇಂಡಿಯನ್ಸ್ ತಂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರೀ ಟ್ರೋಲ್ ಕೂಡ ಆಯಿತು. ಇದೀಗ ಮುಂಬೈ ಇಂಡಿಯನ್ಸ್ ತಂಡ ಮಾಡಿದ ಮತ್ತೊಂದು ಎಡವಟ್ಟು ಅಭಿಮಾನಿಗಳ ಕೆಂಗಣ್ಣಿಗೆ ಕಾರಣವಾಗಿದೆ. ರೋಹಿತ್ಗೆ ಅಪಮಾನ ಮಾಡ್ತಾ ಇದೆಯಾ ಮುಂಬೈ ಇಂಡಿಯನ್ಸ್? ಇಂಗ್ಲೆಂಡ್ ವಿರುದ್ಧದ ಮೊದಲ 2 ಟೆಸ್ಟ್ಗಳಿಗೆ ಭಾರತ ತಂಡವನ್ನು ಒಳಗೊಂಡ ಇನ್ಫೋಗ್ರಾಫಿಕ್ಸನ್ನು ಮುಂಬೈ ಇಂಡಿಯನ್ಸ್ ತನ್ನ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದೆ. ರೋಹಿತ್ ಶರ್ಮಾ ಟೆಸ್ಟ್ ತಂಡದ ನಾಯಕನಾದರೂ ಕೂಡ ಗ್ರಾಫಿಕ್ಸ್ನಲ್ಲಿ KL ರಾಹುಲ್, ಜಸ್ಪ್ರೀತ್ ಬುಮ್ರಾ ಮತ್ತು ಶ್ರೇಯಸ್ ಅಯ್ಯರ್ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ರೋಹಿತ್ ಶರ್ಮಾ ಅವರ ಫೋಟೋವನ್ನೇ ಮುಂಬೈ ಇಂಡಿಯನ್ಸ್ ಕೈಬಿಟ್ಟಿದೆ. ಇದು ಅವರ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ನಾಯಕತ್ವ ಕೈಬಿಟ್ಟಿದ್ದಕ್ಕೆ ಕೋಚ್ ಸಮರ್ಥನಾ ಟ್ವೀಟ್ಗೆ ಪ್ರತ್ಯುತ್ತರ ನೀಡಿದ ರೋಹಿತ್ ಪತ್ನಿ. ಮುಂಬೈ ಇಂಡಿಯನ್ಸ್ ತಂಡದ ಕೋಚ್ ಮಾರ್ಕ್ ಬೌಚರ್ ನಾಯಕತ್ವ ಬದಲಾವಣೆಯನ್ನು ಸಮರ್ಥಿಸಿಕೊಂಡಿದ್ದರು. ರೋಹಿತ್ ಶರ್ಮಾ ಅವರ ಬದಲಿಗೆ ಹಾರ್ದಿಕ್ ಪಾಂಡ್ಯರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿರುವುದು ಕೇವಲ ಕ್ರಿಕೆಟ್ ನಿರ್ಧಾರ ಅಷ್ಟೇ ಅಂತ ಹೇಳಿದ್ದರು. ಅದರ ಆಚೆಗೆ ಏನೂ ಇಲ್ಲ ಎಂದು ತಿಳಿಸಿದರು. ಮಾರ್ಕ್ ಬೌಚರ್ ಅವರ ಈ ಹೇಳಿಕೆಗೆ ರಿತಿಕಾ ಸರ್ಜೇಜ್ ಕಮೆಂಟ್ ಮಾಡಿ ಇದರಲ್ಲಿ ಹಲವು ವಿಷಯಗಳು ತಪ್ಪು ಎಂದಿದ್ದರು. ಅಂದರೆ ಮುಂಬೈ ಇಂಡಿಯನ್ಸ್ ಕೋಚ್ ಹೇಳುತ್ತಿರುವುದು ಸುಳ್ಳು ಎಂಬರ್ಥದಲ್ಲಿ ರಿತಿಕಾ ಕಾಮೆಂಟ್ ಮಾಡಿದ್ದರು. ರೋಹಿತ್ ಶರ್ಮಾ ಅವರ ಪತ್ನಿಯ ಈ ಕಾಮೆಂಟ್ ವೈರಲ್ ಆಗುತ್ತಿದ್ದಂತೆ ಮುಂಬೈ ಇಂಡಿಯನ್ಸ್ ಕೋಚ್ ನೀಡಿದ್ದ ಹೇಳಿಕೆಯ ವಿಡಿಯೋವನ್ನೇ ಡಿಲೀಟ್ ಮಾಡಲಾಗಿತ್ತು. ರಿತಿಕಾ ಸರ್ಜೆ ಬಹಿರಂಗವಾಗಿಯೇ ಕಾಮೆಂಟ್ ಮಾಡಿರುವ ಕಾರಣ ಮುಂಬೈ ಇಂಡಿಯನ್ಸ್ ಹಾಗೂ ರೋಹಿತ್ ಶರ್ಮಾ ನಡುವೆ ಏನೂ ಸರಿಯಿಲ್ಲ ಎಂಬುದು ಇದೀಗ ಜಗಜ್ಜಾಹೀರಾಗಿದೆ. ಅಲ್ಲದೆ ಈ ಬಾರಿ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿಯಲಿದ್ದಾರಾ ಇಲ್ಲ ಹೊಸ ತಂಡವನ್ನ ಸೇರಿಕೊಳ್ತಾರಾ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಕ್ರಿಕೆಟ್ ಅಂದರೆ ಭಾರತದಲ್ಲಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರೂ ಕ್ರಿಕೆಟ್ ಪ್ರೇಮಿಗಳೇ. ಟೆಸ್ಟ್, ಒನ್ ಡೇ, T20 ಅಂತ ಎಲ್ಲ ಫಾರ್ಮೆಟ್ಗಳನ್ನು ಇಷ್ಟಪಡ್ತಾರೆ. ಹಾಗಾದರೆ ಭಾರತದಲ್ಲಿ ಮೊದಲು ಕ್ರಿಕೆಟ್ ಸ್ಟಾರ್ಟ್ ಆಗಿದ್ದು ಯಾವಾಗ? ಯಾರು ಅದನ್ನು ಸ್ಟಾರ್ಟ್ ಮಾಡಿದ್ರು? ಅದರ ಇತಿಹಾಸ ಏನು? ಇವೆಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಭಾರತೀಯ ಕ್ರಿಕೆಟ್ನ ಆರಂಭಿಕ ದಿನಗಳನ್ನು ನೋಡುವುದಕ್ಕೂ ಮೊದಲು ಪಟಿಯಾಲದ ಮಹಾರಾಜ ಸರ್ ಭೂಪೇಂದ್ರ ಸಿಂಗ್ ಅವರನ್ನು ನೆನಪಿಸಿಕೊಳ್ಳುವುದು ಅತ್ಯಗತ್ಯ. ಅವರನ್ನು ಭಾರತೀಯ ಕ್ರಿಕೆಟ್ನ ಸುವರ್ಣ ಇತಿಹಾಸದ ಹಿಂದಿನ ವ್ಯಕ್ತಿ ಎಂದು ಹೇಳಲಾಗುತ್ತದೆ. ಪಟಿಯಾಲದ ಮಹಾರಾಜರು ತಮ್ಮ ಸ್ವಂತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಭಾರತದಲ್ಲಿ ವಿವಿಧ ಕ್ರಿಕೆಟ್ ಪ್ರವಾಸಗಳು ಮತ್ತು ಪಂದ್ಯಾವಳಿಗಳನ್ನು ಪ್ರಾಯೋಜಿಸಿದರು. ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಪ್ರವೇಶವನ್ನು ಗುರುತಿಸಿತ್ತು.
ಭಾರತವು ಅಧಿಕೃತವಾಗಿ ಟೆಸ್ಟ್ ಕ್ರಿಕೆಟ್ಗೆ 1932 ಜೂನ್ 25ರಂದು ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಪಾದಾರ್ಪಣೆ ಮಾಡಿತು. ಟೆಸ್ಟ್ ಕ್ರಿಕೆಟ್ ಸ್ಥಾನಮಾನವನ್ನು ಪಡೆದ 6ನೇ ತಂಡ ಎನಿಸಿಕೊಂಡಿತು. ಸಿ.ಕೆ. ನಾಯ್ಡು ನೇತೃತ್ವದ ಭಾರತ ತಂಡ ಅಂದು ಉತ್ಸಾಹಭರಿತ ಪ್ರದರ್ಶನವನ್ನು ನೀಡಿತ್ತು. ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಮೊಹಮ್ಮದ್ ನಿಸಾರ್ ತಮ್ಮ ಛಾಪನ್ನು ಮೂಡಿಸಿದ್ದರು. ವೈಭವದ 80 ಮತ್ತು 90ರ ದಶಕ. 1980 ಮತ್ತು 90ರ ದಶಕಗಳಲ್ಲಿ ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, ಲಕ್ಷ್ಮಣ್ ಮತ್ತು ಅನಿಲ್ ಕುಂಬ್ಳೆ ಸೇರಿದಂತೆ ಹಲವಾರು ದಿಗ್ಗಜರು ಹೊರಹೊಮ್ಮಿದರು. 1983ರಲ್ಲಿ ಕಪಿಲ್ ದೇವ್ ಭಾರತಕ್ಕೆ ಮೊದಲ ವಿಶ್ವಕಪ್ಪನ್ನು ಗೆದ್ದುಕೊಟ್ಟರು. ನಂತರ ಗಂಗೂಲಿ ನಾಯಕತ್ವದಲ್ಲಿ ಭಾರತ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿತು. ಈ ಕಾಲವನ್ನು ಭಾರತೀಯ ಕ್ರಿಕೆಟ್ನ ಬುನಾದಿ ಕಾಲ ಅಂತಲೂ ಹೇಳಲಾಗುತ್ತದೆ. ಧೋನಿ, ಕೊಹ್ಲಿ ಹಾಗೂ ರೋಹಿತ್ ಯುಗ. 2007ರಲ್ಲಿ MS ಧೋನಿ ಭಾರತ ತಂಡದ ನಾಯಕತ್ವವನ್ನು ವಹಿಸಿಕೊಳ್ತಾರೆ. ತಮ್ಮ ನಾಯಕತ್ವದ ಚೊಚ್ಚಲ T20 ವಿಶ್ವಕಪ್ನಲ್ಲಿ ಭಾರತಕ್ಕೆ ವಿಶ್ವಕಪ್ಪನ್ನು ಗೆಲ್ಲಿಸಿಕೊಡ್ತಾರೆ ಹಾಗೂ ಯಶಸ್ವಿ ವಿಕೆಟ್ ಕೀಪರ್ ಎಂದೆನಿಸಿಕೊಳ್ತಾರೆ. ಅವರ ನಾಯಕತ್ವವನ್ನು ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿಯೇ ಅತ್ಯಂತ ಯಶಸ್ವಿ ಯುಗ ಎಂದು ಹೇಳಲಾಗುತ್ತದೆ. ನಂತರ 2014ರಲ್ಲಿ ವಿರಾಟ್ ಕೊಹ್ಲಿ ಧೋನಿ ನಂತರದ ನಾಯಕರಾಗಿ ತಂಡವನ್ನು ಮುನ್ನಡೆಸ್ತಾರೆ. ಅವರ ನಾಯಕತ್ವದಲ್ಲಿ ಭಾರತ ಎಲ್ಲ ಸ್ವರೂಪಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೆ ಹಾಗೂ ಕೊಹ್ಲಿ ಕ್ರಿಕೆಟ್ ಮಾಂತ್ರಿಕ ಅಂತ ಕರೆಸಿಕೊಳ್ತಾರೆ. ಕೆಲ ಕಾರಣಗಳಿಂದ ಕ್ರಿಕೆಟ್ ನಾಯಕತ್ವವನ್ನು ತ್ಯಜಿಸಿದ ಕೊಹ್ಲಿ ಬ್ಯಾಟ್ಮನ್ ಆಗಿ ತಮ್ಮ ಹಳೆಯ ಫಾರ್ಮನ್ನು ಮುಂದುವರಿಸಿದ್ದಾರೆ. ನಂತರ 2021ರಲ್ಲಿ ರೋಹಿತ್ ಶರ್ಮಾ ನಾಯಕನಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಅಲ್ಲಿಂದ ಇಲ್ಲಿಯವರೆಗೆ ಕ್ರಿಕೆಟ್ ಶಕ್ತಿಯಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಿದ್ದಾರೆ. ಇನ್ನು ಈಗಷ್ಟೇ ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆ ಮಾಡಿ ತಮ್ಮದೇ ಛಾಪು ಮೂಡಿಸುತ್ತಿರುವ ಯುವ ಕ್ರಿಕೆಟಿಗರಾದ ಶುಭ್ಮನ್ ಗಿಲ್, ಇಶಾನ್ ಕಿಶನ್, ಯಶಸ್ವಿ ಜೈಸ್ವಾಲ್ರಂತಹ ಅದೆಷ್ಟೋ ಯುವ ಕ್ರಿಕೆಟಿಗರು ಈ ಕ್ಷೇತ್ರದಲ್ಲಿ ತಮ್ಮ ಗುರುತನ್ನು ಮೂಡಿಸಲು ಯತ್ನಿಸುತ್ತಿದ್ದಾರೆ. ಅದೇನೇ ಇರಲಿ, ಆಟ ಎಂದರೆ ಸೋಲು ಗೆಲುವು ಸಾಮಾನ್ಯ. ಯಾವುದೇ ಒಂದು ಸೋಲು ಆ ತಂಡದ ಸಾಮರ್ಥ್ಯವನ್ನು ನಿರ್ಧರಿಸದು. ಭಾರತೀಯ ಕ್ರಿಕೆಟನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಲು ಹಲವಾರು ತೆರೆಮರೆಯ ಆಟಗಾರರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಮುಂದಿನ ಯುವ ಕ್ರಿಕೆಟಿಗರಿಗೆ ಮಾದರಿಯಾಗಿ ನಿಂತಿದ್ದಾರೆ. ಭಾರತೀಯ ಕ್ರಿಕೆಟಿಗ ರವೀಂದ್ರ ಜಡೇಜಾ ಅವರ ಕುಟುಂಬದ ಜಗಳ ಇದೀಗ ಬೀದಿಗೆ ಬಂದಿದೆ. ಜಡೇಜಾ ತಂದೆ ಟಿವಿ ಸಂದರ್ಶನದಲ್ಲಿ ಏನು ಹೇಳಿದ್ರು? ಈ ಆರೋಪಗಳಿಗೆ ರವೀಂದ್ರ ಜಡೇಜಾ ಸುಳ್ಳು ಅಂತ ಹೇಳಿದ್ಯಾಕೆ? ಮೀಡಿಯಾಗೆ ರಿವಾಬಾ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾದರೂ ಯಾಕೆ? ಇವೆಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಭಾರತೀಯ ಸ್ಟಾರ್ ಆಲ್ರೌಂಡರ್ ಆಟಗಾರ ರವೀಂದ್ರ ಜಡೇಜಾ ತಂದೆ ಜಡೇಜಾ ಹಾಗೂ ಅವರ ಪತ್ನಿ ರಿವಾಬಾ ಮೇಲೆ ಇತ್ತೀಚೆಗೆ ಮಾಧ್ಯಮದಲ್ಲಿ ಮಾತನಾಡಿದ್ದು ಭಾರೀ ವೈರಲ್ ಆಗಿತ್ತು. ಸ್ವತಃ ಅವರ ತಂದೆಯೇ ಮಗ ಮತ್ತು ಸೊಸೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕುಟುಂಬದೊಳಗಿನ ಜಗಳ ಇದೀಗ ಬೀದಿಗೆ ಬಂದಿದೆ. ಇತ್ತೀಚೆಗೆ ಇಂಟರ್ವ್ಯೂನಲ್ಲಿ ಮಾತನಾಡಿದ ಜಡೇಜಾ ತಂದೆ, ಪ್ರಸ್ತುತ ನಾನು ಜಾಮ್ನಗರದಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೇನೆ. ರವೀಂದ್ರ ಜಡೇಜಾ ಅವರು ತಮ್ಮದೇ ಆದ ಪ್ರತ್ಯೇಕ ಬಂಗಲೆಯಲ್ಲಿ ವಾಸವಾಗಿದ್ದಾರೆ. ಅದೇ ನಗರದಲ್ಲೇ ವಾಸಿಸುತ್ತಿದ್ದು, ಆದರೆ ನನ್ನನ್ನು ನೋಡಲು ಅವರು ಬರುತ್ತಿಲ್ಲ. ನನ್ನ ಮೊಮ್ಮಗಳನ್ನು ಕೂಡ ಮಾತನಾಡಿಸಲು ಸಾಧ್ಯ ಆಗ್ತಾ ಇಲ್ಲ. ಅವರ ಪತ್ನಿ ಅವನ ಮೇಲೆ ಏನೋ ಮಾಟ ಮಾಡಿದ್ದಾಳೆ ಎಂದು ಆರೋಪ ಮಾಡಿದ್ದಾರೆ. ಇದಕ್ಕೆ ಉತ್ತರಿಸಿದ ರವೀಂದ್ರ ಜಡೇಜಾ ತಂದೆಯ ಆರೋಪಗಳನ್ನ ಸುಳ್ಳು ಎಂದು ಹೇಳಿದ್ದಾರೆ. ಸಂದರ್ಶನದಲ್ಲಿ ಉಲ್ಲೇಖಿಸಿರುವ ವಿಷಯಗಳು ಅರ್ಥಹೀನ. ನಾನು ಅವುಗಳನ್ನು ನಿರಾಕರಿಸ್ತೇನೆ. ನನ್ನ ಹೆಂಡತಿಯ ವರ್ಚಸ್ಸಿಗೆ ಕಳಂಕ ತರುವ ಪ್ರಯತ್ನ ಖಂಡನೀಯ ಹಾಗೂ ಅನುಚಿತ. ನನಗೆ ಹೇಳಲು ಬಹಳಷ್ಟು ಇದೆ, ಆದರೆ ಆ ವಿಷಯಗಳನ್ನು ನಾನು ಸಾರ್ವಜನಿಕವಾಗಿ ಬಹಿರಂಗಪಡಿಸದಿರುವುದು ಉತ್ತಮ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದರು. ಇದೀಗ ಮತ್ತೆ ಅದೇ ವಿಷಯ ಚರ್ಚೆಗೆ ಬಂದಿದ್ದು, ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಮಾವ ನೀಡಿದ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡುವಂತೆ ರಿವಾಬಾ ಅವರಲ್ಲಿ ಕೇಳಲಾಯಿತು. ಜಾಮ್ನಗರದ ಬಿಜೆಪಿ ಶಾಸಕಿಯಾಗಿರುವ ರಿವಾಬಾ ಪತ್ರಕರ್ತನ ಪ್ರಶ್ನೆಗೆ ಅಸಮಾಧಾನಗೊಂಡಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮದ ವೇಳೆ ಇಂಥ ವಿಷಯಗಳನ್ನು ಚರ್ಚಿಸುವ ಬದಲು ನೇರವಾಗಿ ತನ್ನನ್ನು ಸಂಪರ್ಕಿಸುವಂತೆ ವರದಿಗಾರರಿಗೆ ಮನವಿ ಮಾಡಿದ್ದಾರೆ. ಭಾರತೀಯ ಕ್ರಿಕೆಟ್ ಸ್ಟಾರ್ ಆಗಿರುವ ರವೀಂದ್ರ ಜಡೇಜಾ ಮನೆ ಜಗಳ ಬೀದಿ ತಲುಪಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಸೆನ್ಸೇಷನಲ್ ನ್ಯೂಸ್ ಆಗಿದೆ.